ಕೆಂಪು ಪಾಪ್ಲೆಟ್ ಮೀನು ಹೊಟ್ಟೆ ಒಳಗೆ ಹಿಂಗೈತಿ. ಮೀನು ಎಷ್ಟು ಪರಿಮಳ ಐತೆ ಅಂದರೆ ಗಮ್ಮತ್ತೈತಿ. ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮಿ ವಿಲೇಜ್ ಕುಕ್ಕಿಂಗಿಗೆ ಸ್ವಾಗತ. ಇವತ್ತೊಂದು ದೊಡ್ಡ ಮೀನು ತಗೊಬಂದಿನಿ, ಕೆಂಪು ಪಾಪ್ಲೆಟು. ಇದು ಮೀನು ಫ್ರೈ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟು ಮಾಡಿರಿ. ಎಲ್ಲ ನೀಟಾಗಿ ಎಲ್ಲ ಹೊರದಿಲ್ ಕಟ್ಬೇಕು ಚೆನ್ನಾಗೆಲ್ಲ. ಕೊಯ್ಯೋಕ್ಕೆ ಹೆದರ್ಬೇಕೈತಿ, ಮುಳ್ಳು ಜಾಸ್ತಿ ಐತಿ. ಕೆಂಪು ಪಾಪ್ಲೆಟ್ ಮೀನು ಫ್ರೈ ಮಾಡಿದರೆ ಭಾಳ ಚೆನ್ನಾಗುತ್ತೆ. ಎಲ್ಲ ಮೀನಿಗಿಂತಲೂ ಕೆಂಪು ಪಾಪ್ಲೆಟೇ ರುಚಿಯಾಗುತ್ತೆ. ಅಂಬಿಗರಣ್ಣ ಬಾರೋ ನಮ್ಮಣ್ಣ, ಇದ ಒಂದ ಹೊಳೆಯ ದಾಟಿಸೋ. ಅಂಬಿಗರಣ್ಣ ಇದ ಒಂದ ಹೊಳೆಯ ದಾಟಿಸೋ. ಅಂಬಿಗರಣ್ಣ ಬಾರೋ ನಮ್ಮಣ್ಣ, ಇದ ಒಂದ ಹೊಳೆಯ ದಾಟಿಸೋ. ಅಂಬಿಗರಣ್ಣ ಇದ ಒಂದ ಹೊಳೆಯ ದಾಟಿಸೋ. ಕೆಂಪು ಪಾಪ್ಲೆಟ್ ಮೀನು ಹೊಟ್ಟೆ ಒಳಗೆ ಹಿಂಗೈತಿ. ಅವು ಚಲೋ ಆಗ್ತದೆ. ಬೆಳ್ಳುಳ್ಳಿ, ಮೆಣಸು, ಕೊತ್ತಂಬರಿ, ಹುಣಸೆಹಣ್ಣು, ಅರಿಶಿನ, ಜುಮ್ಮನ್ಕಾಯಿ ಹಾಕಿ ಮಸಾಲೆ ತಿರ್ಸ್ಕಿ ಬಂದೀನಿ. ಎಲ್ಲ ತವಾ ಫ್ರೈ ಮಾಡ್ತಾರೆ, ನಾವು ರವೆ ಫ್ರೈ ಮಾಡೋಣ ಬರ್ರಿ. ಹಿಂಗೆ ಮಾಡೋದು ಮಲ್ನಾಡು ಸ್ಟೈಲು. ಇವಾಗ ಫುಲ್ಲು ಎಲ್ಲ ಮಸಾಲೆ ಹಚ್ಕೋಬೇಕು, ಆಮೇಲೆ ರವೆಗೆ ಕಳಿಸ್ಬೇಕು. ಜುಮ್ಮನ್ಕಾಯಿ ಹಾಕಿದ್ದಕ್ಕೆ ಮೀನು ಫ್ರೈ ಭಾರಿ ಚಲೋ ಆಗುತ್ತೆ. ನಮ್ಮ ಮಲೆನಾಡಲ್ಲಿ ಮೀನು ಸಾರಿಗೆ ಜುಮ್ಮನ್ಕಾಯಿ ಹಾಕೇ ಮಾಡೋದು. ಫ್ರೈ ಮಾಡಲಿ, ಸಾರು ಮಾಡಲಿ. ಈ ಥರ ಮಸಾಲಿನ ಇಡೀ ಮೀನಿಗೂ ಫುಲ್ಲು ದಪ್ಪಗೆ ಹಚ್ಚಬೇಕು. ಹಿಂಗೆ ಹಚ್ಚಿ ಒಂದು 2 ನಿಮಿಷ ಬಿಟ್ಟಿರ್ಬೇಕು. ಎಲ್ಲ ಮೀನಿಗೆಲ್ಲ ಖಾರ ಉಪ್ಪು ಎಲ್ಲ ಹಿಡಿತೈತಿ ಮೀನಿಗೆ. ಅವಾಗ ತಿನ್ಬೇಕಾದ್ರೂ ಉಪ್ಪು ಖಾರ ಎಲ್ಲ ಟೇಸ್ಟಾಗಿ ತಿನ್ನೋಕೆ ಚಲೋ ಆಗ್ತೈತಿ. ಇದು ಸಣ್ಣ ರವೆ. ಈ ಥರ ರವೆಯಲ್ಲಿ ಮೀನು ಹೊಳಸ್ಬೇಕು.
ಈ ಕೌಲಿ ಇಟ್ಟಿನಿ, ಮೀನು ಫ್ರೈ ಮಾಡೋಣ ಬರ್ರಿ. ನಮಗೆ ಮೊರ್ಚೆ ಕಡಿ ಬೇಕಂತಿಲ್ಲ, ಕೈಯಾಗೆ ಮುಗಿಸ್ಬಿಡ್ತೀವಿ ಇಂಥ ಮೀನಂದರೆ. ನೋಡ್ರಿ, ಇವಾಗ ರವೆ ಚಲೋ ಹಿಡ್ದಿದೆ, ರೋಸ್ಟಾಗಿ ಬೇಯ್ತಾ ಇದೆ. ಅದರ ಉರಿ ಸಣ್ಣ ಇಟ್ಕೋಬೇಕು, ಜಾಸ್ತಿ ಆಗಬಾರ್ದು. ಇದು ಬೆಂದಿದೆ, ಟೇಸ್ಟ್ ನೋಡೋಣ ಬನ್ನಿ. ಮೀನು ಎಷ್ಟು ಪರಿಮಳ ಐತೆ ಅಂದರೆ ಗಮ್ಮತ್ತೈತಿ. ತಿನ್ನೋಣ ಬರ್ರಿ. ತುಪ್ಪದು ಮೀನು ಬಿಸಿ ಐತಿ. ಆಹಾ, ಏನು ಗಮ್ಮತ್ತೈತಿ ಪರಿಮಳ. ದುಮ್ಮನ್ಕಾಯಿ ಹಾಕಿತ್ತಾಗೆ ದುಮ್ಮನ್ಕಾಯಿ ಮೇಲೂ ಭಾರಿ ಬರ್ತೈತಿ. ಖಾರ ಪುಡಿ ಹಾಕಿನಿ, ಕಟ್ಟಗೈತಿ. ರವೆ ಹಾಕಿನಿ, ಗೌರಮ್ 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 ಅಂತೈತಿ. ಮೀನು ಭಾರಿ ಟೇಸ್ಟ್ ಐತಿ. ಒಂದು ಮೀನು ತಿಂದು ಊಟನೇ ಬೇಡ, ಮೀನೇ ಹೊಟ್ಟೆ ತುಂಬಿಕೈತಿ. ನಮ್ಮ ಮಲೆನಾಡಾಗ ಮಾಡೋಂಥ ಸ್ಟೈಲು ಮೀನು ಫ್ರೈ ಇದೆಯ. ಜುಮ್ಮನ್ಕಾಯಿ, ಖಾರ ಪುಡಿ, ಉಪ್ಪು ಎಲ್ಲ ಕರೆಕ್ಟಾಗೈತಿ. ಹಾಗೆ ನಮ್ಮ ಚಾನಲಿಗೆ ಲೈಕ್, ಶೇರು, ಕಮೆಂಟ್ ಮಾಡಿ, ಬೆಲ್ ಬಟನ್ ಹೊಡೀರಿ. ಮುಂದಿನ ವಿಡಿಯೋದೆಲ್ಲ ಸಿಗ್ತೀನಿ.